ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ವಿ. ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ. ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ಸಮೀಕರಣಗಳನ್ನ ಬಿಡಿಸಬೇಕಾಗಿದೆ. ಸಮೀಕರಣಗಳನ್ನ ಬಿಡಿಸೋದಂದ್ರೆ ಇಲ್ಲಿ ಕೊಟ್ಟಂತಹ ಚರಾಕ್ಷರಗಳ ಬೆಲೆಗಳನ್ನ ಕಂಡುಹಿಡಿದು ಆ ಉತ್ತರವನ್ನ ಮತ್ತು ಇದರಲ್ಲಿ ತುಂಬಿ ಎಡಭಾಗ ಮತ್ತು ಬಲಭಾಗ ಸಮವಾಗಿದೆ ಇಲ್ಲ ಅಂತೇಳಿ ತಿಳ್ಕೋಬೇಕು. ಹಾಗಾದ್ರೆ ಈಗ ಚರಾಕ್ಷರವನ್ನ ಕಂಡುಹಿಡಿಯೋಣ. ಇಲ್ಲಿ ನೋಡಿ, 5t - 3 = 3t - 5 ಅಂತೇಳಿ ಪ್ರಶ್ನೆ ಇದೆ. ಹಾಗಾದ್ರೆ ಚರಾಕ್ಷರಗಳನ್ನ ಒಂದ್ ಕಡೆ ಬೀಜ ಪದ ಇವೆರಡು ಏನಾಗ್ತಾ ಇದಾವೆ, ಚರಾಕ್ಷರಗಳನ್ನ ಹೊಂದಿರುವಂತ ಸಂಖ್ಯೆಗಳಿಗೆ ನಾವು ಬೀಜ ಪದಗಳಂತ ಕರಿತೀವಿ. ಈ ಬೀಜ ಪದಗಳನ್ನ ಒಂದ್ ಕಡೆ ಬರ್ಕೋಬೇಕು. ಆಮೇಲೆ ಸಂಖ್ಯೆಗಳನ್ನ ಒಂದ್ ಕಡೆ ಬರೆದುಕೊಳ್ಳೋಣ. 5t ಹಾಗೆ ಬರ್ಕೊಳ್ಳೋಣ. ಈಗ ಬಲಭಾಗದಲ್ಲಿರುವಂತ 3t ಅನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಇಲ್ಲಿ 3ರ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಏನ್ ಇರ್ತಾ ಇದೆ ಅಂತ ತಿಳ್ಕೋಬೇಕು, ಪ್ಲಸ್ ಇರ್ತಾ ಇದೆ. ಹಾಗಾದ್ರೆ ಇಲ್ಲಿ ಬಂದಾಗ ಮೈನಸ್ ಆಯ್ತು, -3t. ಅದೇ ರೀತಿಯಲ್ಲಿ ಇಲ್ಲಿ ಮೈನಸ್ ಸಮ ಚಿಹ್ನೆ ಆದ್ಮೇಲೆ ಇಲ್ಲಿ ಏನಿದೆ, -5 ಇದೆ. ಈ -3 ಬಲಭಾಗಕ್ಕೆ ಹೋದಾಗ +3 ಆಗ್ತಾ ಇದೆ. ಈ ರೀತಿಯಾಗಿ ಬೀಜ ಪದಗಳನ್ನ ಒಂದ್ ಕಡೆ ಮತ್ತು ಸಂಖ್ಯೆಗಳನ್ನ ಒಂದ್ ಕಡೆ ಬರ್ಕೋಬೇಕು. ಈಗ 5t ಯಲ್ಲಿ 3t ಅನ್ನ ಕಳೆದಾಗ ಎಷ್ಟು ಬರ್ತಾ ಇದೆ, 2t. ಇಲ್ಲಿ ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಇದ್ದಾಗ ಈ ಲೆಕ್ಕಗಳನ್ನ ನಾವು ಏನ್ ಮಾಡ್ಬೇಕು, ಕಳಿಬೇಕು. 5ರಲ್ಲಿ 3ಅನ್ನ ಕಳೆದಾಗ 2, ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಯಾವ್ದಿದೆ, ಮೈನಸ್ ಇದೆ. ಹೀಗಾಗಿ ಮೈನಸ್ ಇರಬೇಕು. ಇನ್ನು ಇಲ್ಲಿ 2t ಇದೆ, -2. ಹಾಗಾಗಿ t -2. ಇಲ್ಲಿ 2t ಅಂದ್ರೆ 2 ಗುಣಾಕಾರ t ಇದ್ದಾಗೆ. ಹಾಗಾದ್ರೆ 2 ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ, ಭಾಗಾಕಾರ ಆಗ್ತಾ ಇದೆ. ಈಗ ನೋಡಿ, 2 ಅಂದ್ಲೆ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಇದ್ರ ಉತ್ತರ -1. ಎಷ್ಟಾಯ್ತು, -1. t -1 ಅಂತೇಳಿ ನಾವೇನ್ ಮಾಡಿದ್ದೇವೆ, ಈ ಲೆಕ್ಕವನ್ನ ಬಿಡಿಸಿದ್ದೇವೆ. ಇನ್ನ ಈ t -1 ಅನ್ನ ಈ ಸಮೀಕರಣದಲ್ಲಿ ತುಂಬೋಣ. ಹಾಗಾದ್ರೆ ನೋಡಿ, ಈ ಸಮೀಕರಣ ಅಂದ್ರೆ ನಾವೇನಂತ ಹೇಳ್ತಾ ಇದೀವಿ, ತಾಳೆ ನೋಡುವುದು. ಅದಕ್ಕೆ ನಾವೇನಂತ ಕೇಳ್ತೀವಿ, ತಾಳೆ ನೋಡುವುದು. ಹಾಗಾದ್ರೆ ಈ ಸಮೀಕರಣವನ್ನ ಹೇಗೆ ಬರ್ಕೊಳ್ತೇವೆ ನೋಡಿ, 5t ಅಂದ್ರೆ 5 ಗುಣಿಸು t. ಹೌದಾ, 5t. ಮುಂದೆ -3. 3t ಅಂದ್ರೆ 3 ಗುಣಿಸು t. ಅದಾದ್ಮೇಲೆ -5. ಈ ರೀತಿಯಾಗಿ ಇದನ್ನ ಬರ್ಕೋಬೇಕು. ಈಗ t ಬೆಲೆ ಎಷ್ಟು, -1. ತುಂಬೋಣ. 5 ಗುಣಿಸು -1. 5 ಗುಣಿಸು -1. ಇನ್ನು ಮುಂದೆ ಏನಿದೆ, -3. ಹಾಗೆ ಬರ್ಕೊಳ್ಳೋಣ. ಇದಕ್ಕೆ ಈ ರೀತಿಯಾದಂತ ಬ್ರಾಕೆಟ್ ಹಾಕೋಣ. ಇನ್ನು 3 ಗುಣಿಸು t ಅಂದ್ರೆ -1 -5. ಹೌದಾ, ಈ ರೀತಿಯಾಗಿ ಬರ್ಕೊಂಡಿದ್ದೇವೆ. ಈಗ ಫಸ್ಟ್ ಬ್ರಾಕೆಟ್ ಅನ್ನ ಬಿಡಿಸೋಣ. ಇಲ್ಲಿ ನೋಡಿ, ಇದು ಪೂರ್ಣಾಂಕಗಳ ಗುಣಾಕಾರ ಅಂತ ಬರ್ತಾ ಇದೆ. ಫಸ್ಟ್ ಚಿಹ್ನೆಯನ್ನ ಗುಣಿಸಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಪ್ಲಸ್ ಮೈನಸ್ ಗುಣಿಸಿದಾಗ ಮೈನಸ್ ಬರ್ತಾ ಇದೆ. 5 1 5. ಮುಂದೆ ಏನಿದೆ, -3. ಇನ್ನು ಇಲ್ಲೂ ಕೂಡ ಹಾಗೆ ಪ್ಲಸ್ ಮೈನಸ್ ಗುಣಿಸಿದಾಗ -3 1 3. ಮುಂದೆ ಏನಿದೆ, -5. ಇಲ್ಲಿ ನೋಡಿ, -5 -3. ಹಾಗಾದ್ರೆ ಎರಡೂ ಕಡೆ ಮೈನಸ್ ಇದ್ದಾಗ, ಚಿಹ್ನೆಗಳು ಸೇಮ್ ಇದ್ದಾಗ ಸಂಖ್ಯೆಗಳನ್ನ ಕೂಡಿಸಬೇಕು. 5ಕ್ಕೆ 3 ಕೂಡಿಸಿದಾಗ 8 ಆಯ್ತು. ಅದ್ರ ಚಿಹ್ನೆ ಏನಿರ್ಬೇಕು, ಮೈನಸ್ ಇರಬೇಕು. ಹೌದಾ, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಹಾಗೆ ಇದೆ. 3ಕ್ಕೆ 5 ಕೂಡಿಸಿದಾಗ 8 ಆಯ್ತು. ಮೈನಸ್ ಮೈನಸ್ ಇದ್ದಾಗ ಮೈನಸ್ ಚಿಹ್ನೆಯನ್ನೇ ಇರಬೇಕು. ಹಾಗಾದ್ರೆ ಇದರಿಂದ ನಾವೇನ್ ಹೇಳ್ಬಹುದು, LHS = RHS. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಭಾಗ, RHS ಅಂದ್ರೆ ಬಲಭಾಗ. ಹಾಗಾದ್ರೆ ಎಡಭಾಗ ಮತ್ತು ಬಲಭಾಗ ಏನಾಗಿದೆ, ಸೇಮ್ ಆಗಿದೆ, ಸಮವಾಗಿದೆ ಅಂತೇಳಿ ಹೇಳ್ಬಹುದು.
ಈ ರೀತಿಯಲ್ಲಿ ನಾವು ಈ ಸಮೀಕರಣವನ್ನು ಬಿಡಿಸಿ ಅದನ್ನ ಪರೀಕ್ಷಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.